ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಕೋಡಿಂಗ್ ಕನ್ನಡಿಗ. ಇವತ್ತಿನ ವಿಡಿಯೋದಲ್ಲಿ ನಾವು ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಸೊ ಈಗ ಕಂಡೀಷನಲ್ ಸ್ಟೇಟ್ಮೆಂಟ್ ಅಂದ್ರೆ ಏನಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಲೆಟ್ ಮಿ ಕನ್ಸಿಡರ್ ಅನ್ ಎಕ್ಸಾಂಪಲ್. ಈಗ ನಾವು ಅಟೆಂಡೆನ್ಸ್ ಏನಾದರೂ ಎಕ್ಸಾಂಪಲ್ ಆಗಿ ತಗೊಳ್ಳೋದಾದ್ರೆ, ನಿಮ್ಗೆಲ್ಲರಿಗೂ ಗೊತ್ತಿದೆ, ನಾವು ಯಾವಾಗ ಒಂದು ಎಕ್ಸಾಮ್ನ ಬರೆಯೋದಕ್ಕೆ ಹೋಗ್ತೀವಿ ಅವಾಗ ಏನು ಮಾಡ್ತಾರಪ್ಪ ಅಂದ್ರೆ, ಫಸ್ಟ್ ಆಫ್ ಆಲ್ ನಮ್ಮ ಟೀಚರ್ಸ್ ಅಥವಾ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಏನು ಮಾಡ್ತಾರೆ, ಫಸ್ಟ್ ಆಫ್ ಆಲ್ ಅಟೆಂಡೆನ್ಸ್ನ ಚೆಕ್ ಮಾಡ್ತಾರೆ. ಸೊ ಈಗ ನಾವು ಯಾವಾಗ ಎಕ್ಸಾಮ್ ಬರೆಯೋದಕ್ಕೆ ಎಲಿಜಿಬಲ್ ಇರ್ತೀವಿ ಅಂತಂದ್ರೆ, ನಮ್ಮ ಅಟೆಂಡೆನ್ಸ್ ಏನಾದರೂ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 75 ಇತ್ತು ಅಂತಂದ್ರೆ ನಾವು ಇಲ್ಲಿ ಎಕ್ಸಾಮ್ ಬರೆಯೋದಕ್ಕೋಸ್ಕರ ಎಲಿಜಿಬಲ್ ಇರ್ತೀವಿ. ಸೊ ಈಗ ಬೇಸಿಕ್ಲಿ ನಾವು ಏನು ಮಾಡ್ತಾ ಇದೀವಪ್ಪ ಅಂತಂದ್ರೆ, ಒಂದು ಕಂಡೀಷನ್ ಇಟ್ಕೊತೀವಿ. ಸೊ ಏನ ಕಂಡೀಷನ್ ಏನಪ್ಪ ಅಂತಂದ್ರೆ, ಇಫ್ ಅಟೆಂಡೆನ್ಸ್ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 75 ಇದೆ ಅಂತಂದ್ರೆ ಮಾತ್ರ ನಾವು ಇಲ್ಲಿ ಎಕ್ಸಾಮ್ ಬರೆಯೋದಕ್ಕೆ ಆಗುವಂಥದ್ದು. ಆ್ಯಂಡ್ ಈಗ ಒಂದು ಮೂರು ಎಕ್ಸಾಂಪಲ್ ನೋಡೋದಾದ್ರೆ, ಅಂದ್ಕೊಳ್ಳಿ ನಾವೇನಾದರೂ ವೋಟಿಂಗ್ ಮಾಡ್ಬೇಕಂತಂದ್ರೆ ನಮ್ಮ ಏಜ್ ಬಂದ್ಬಿಟ್ಟು ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 18 ಇರಬೇಕು. ಅದಕ್ಕೆ ಏನಾದರೂ ಕಡಿಮೆ ಇದ್ದರೆ ನಾವು ವೋಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಈ ಥರ ಒಂದು ಸಿಚುವೇಶನ್ ನಾವು ಕೋಡಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ಯೂಸ್ ಮಾಡೋದನ್ನ ನಾವು ಕಂಡೀಷನಲ್ ಸ್ಟೇಟ್ಮೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈಗ ಏನು ಮಾಡೋಣಪ್ಪ ಅಂತಂದ್ರೆ, ಕಂಪ್ಯೂಟರ್ ಸಿಸ್ಟಮ್ಗೆ ಹೋಗೋಣ. ಅದನ್ನ ಯಾವ ಥರ ನಾವು ರಿಯಲ್ ಲೈಫಲ್ಲಿ ಕೋಡಲ್ಲಿ ಇಂಪ್ಲಿಮೆಂಟ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತಂದ್ರೆ, ನಾನು ಏನೊಂದು ಪ್ರತಿ ವಿಡಿಯೋಗೂ ನೋಟ್ಸ್ನ ಬರೀತಾ ಇದ್ದೀನಿ, ಅದರ ಒಂದು ಡಿಸ್ಕ್ರಿಪ್ಷನಲ್ಲಿ ನಾನು ಅದ್ರ ಲಿಂಕ್ ಕೊಟ್ಟಿರ್ತೀನಿ. ಅದ್ರ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಈಗೇನು ಮಾಡೋಣಪ್ಪ ಅಂತಂದ್ರೆ, ವಿ ಎಸ್ ಕೋಡ್ನ ಓಪನ್ ಮಾಡೋಣ. ವಿ ಎಸ್ ಕೋಡ್ನ ಓಪನ್ ಮಾಡಿಬಿಟ್ಟು ಒಂದು ಹೊಸ ಫೈಲ್ನ ಕ್ರಿಯೇಟ್ ಮಾಡೋಣ. ಸೊ ವಿ ಎಸ್ ಕೋಡ್ನ ಓಪನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲೇನು ಮಾಡೋಣಪ್ಪ ಅಂತಂದ್ರೆ, ಒಂದು ಈ ಪ್ಲಸ್ ಐಕಾನ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಾವೇನು ಮಾಡೋಣಪ್ಪ ಅಂತಂದ್ರೆ, ಒಂದು ಫೈಲ್ನ ಕ್ಲಿಕ್ ಮಾಡೋಣ. ಆ ಫೈಲ್ ನೇಮ್ ನಾನು ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅಂತ ಹೇಳ್ಬಿಟ್ಟು ನೇಮ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಡಾಟ್ ಪಿ ವೈ ಎಕ್ಸ್ಟೆನ್ಷನ್ ನಾವೇಂತ ಸೇವ್ ಮಾಡ್ತೀವಿ ಅಂತಂದ್ರೆ, ಸಿನ್ಸ್ ವಿ ಆರ್ ಪೈಥಾನ್ನ ಕೋಡ್ನ ಬರಿತಾ ಇರೋದ್ರಿಂದ ನಾವಿಲ್ಲಿ ಡಾಟ್ ಪಿ ವೈ ಎಕ್ಸ್ಟೆನ್ಷನಲ್ಲಿ ಫೈಲ್ನ ಸೇವ್ ಮಾಡಿರೋದು. ಆ್ಯಂಡ್ ಇಲ್ಲಿ ಪ್ರೀವಿಯಸ್ ಫೈಲ್ನ ಕ್ಲೋಸ್ ಮಾಡ್ತೀನಿ. ಆ್ಯಂಡ್ ಇದನ್ನು ಕೂಡ ತೆಗಿತಾ ಇದ್ದೀನಿ. ಓಕೆ ಗೈಸ್, ಸೊ ಈಗ ಏನು ಮಾಡೋಣಪ್ಪ ಅಂತಂದ್ರೆ, ಲೆಟ್ ಮಿ ಓಪನ್ ಮೈ ನೋಟ್ಸ್. ನಾನು ಆಲ್ರೆಡಿ ಒಂದು ನೋಟ್ಸ್ನ ಕ್ರಿಯೇಟ್ ಮಾಡಿದ್ದೀನಿ ಅಲ್ವಾ, ಅದನ್ನು ಓಪನ್ ಮಾಡ್ತಾ ಇದ್ದೀನಿ. ಸೊ ಈಗ ಬೇಸಿಕಲಿ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಬಂದ್ಬಿಟ್ಟು 3 ಟೈಪ್ಸ್ ಇದೆ. ಸೊ ಅಂತಂದ್ರೆ 3 ಸ್ಟೇಟ್ಮೆಂಟ್ಸ್ ಇದಾವೆ. ಅದು ಯಾವ್ದಾದಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ದ ಇಫ್ ಸ್ಟೇಟ್ಮೆಂಟ್, ಅಂಡ್ ದ ಸೆಕೆಂಡ್ ಒಂದು ಯಾವುದು ಅಂತಂದ್ರೆ ದ ಎಲ್ಸ್ ಸ್ಟೇಟ್ಮೆಂಟ್, ಅಂಡ್ ಆಲ್ಸೋ ಥರ್ಡ್ ಒಂದು ಯಾವ್ದಪ್ಪ ಅಂತಂದ್ರೆ ಎಲ್ಸ್ ಇಫ್ ಸ್ಟೇಟ್ಮೆಂಟ್. ಸೊ ಏನು ಮಾಡೋಣಪ್ಪ ಅಂತಂದ್ರೆ, ಒಂದೊಂದನ್ನೇ ನಾವು ಯಾವ ಥರ ಇಂಪ್ಲಿಮೆಂಟ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ಕೋಣ. ಸೊ ಈಗ ಬೇಸಿಕಲಿ ದ ಇಫ್ ಸ್ಟೇಟ್ಮೆಂಟ್ ಅಂತಂದ್ರೆ ಏನಪ್ಪ ಅಂತಂದ್ರೆ, ಇಫ್ ಕಂಡೀಷನಲ್ ಸ್ಟೇಟ್ಮೆಂಟ್ ಯಾವಾಗ ಉಪಯೋಗಿಸ್ತೀವಿ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ದ ಇಫ್ ಸ್ಟೇಟ್ಮೆಂಟ್ ರನ್ಸ್ ಕೋಡ್ ಓನ್ಲಿ ವೆನ್ ದ ಕಂಡೀಷನ್ ಇಸ್ ಟ್ರೂ. ಸೊ ಈಗ ನಾವು ಈ ಇಫ್ ಸ್ಟೇಟ್ಮೆಂಟ್ ಎಂತಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ, ಅಂದ್ಕೊಳ್ಳಿ ನಿಮ್ಮ ಹತ್ರ ಬರೀ ಒಂದೇ ಒಂದು ಕಂಡೀಷನ್ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ಅಂತ ಒಂದು ಸಿಚುವೇಶನ್ ನಾವೇನು ಮಾಡ್ತೀವಪ್ಪ ಅಂತಂದ್ರೆ, ಇಫ್ ಸ್ಟೇಟ್ಮೆಂಟ್ನ ಯೂಸ್ ಮಾಡುವಂಥದ್ದು. ಸೊ ಇನ್ನು ಸಿಂಟ್ಯಾಕ್ಸ್ ಏನಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಇಲ್ಲಿ ನೋಡ್ತಾ ಇರ್ಬೋದು, ಇಫ್ ಕಂಡೀಷನ್, ಆಮೇಲೆ ಏನು ಮಾಡ್ತೀವಿ, ಒಂದು ಕೋಲನ್ ಹಾಕಿದೀವಿ, ಕೆಳಗಡೆ ಸ್ಟೇಟ್ಮೆಂಟ್ ಬರ್ದಿದ್ವಿ. ಸೊ ಇದನ್ನ ಯಾವ ತರ ಕೋಡಲ್ಲಿ ಇಂಪ್ಲಿಮೆಂಟ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ನೋಡಿ. ಸೊ ಇದಕ್ಕೋಸ್ಕರ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ, ಒಂದು ನಂಬರ್, ಒಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡ್ತೀನಿ. ನಮ್ ಇಸ್ ಈಕ್ವಲ್ ಟು ನಂಬರ್ ಅಂತ ಹೇಳ್ಬಿಟ್ಟು ಏನಿದೆ ಅದನ್ನ ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡ್ತೀನಿ. ನಮ್ ಇಸ್ ಈಕ್ವಲ್ ಟು 10 ಅಂತ ನಿಮಗೆ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ ಗೈಸ್. ಸೊ ನಮ್ ಇಸ್ ಈಕ್ವಲ್ ಟು 10 ಅಂತ ಹೇಳ್ಬಿಟ್ಟು ಒಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಈಗ ಏನು ಮಾಡೋಣಪ್ಪ ಅಂತಂದ್ರೆ, ನಮ್ಮ ಏನೊಂದು ಇಫ್ ಸ್ಟೇಟ್ಮೆಂಟ್ ಇದೆ ಅಲ್ವಾ, ಅದನ್ನು ನಾವು ಯೂಸ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಅಂತ ಯಾವುದು, ಇಫ್ ಸ್ಟೇಟ್ಮೆಂಟ್. ನಿಮ್ಗೆ ಗೊತ್ತಿದೆ ಅಲ್ವಾ ನಾವು ಎಂತ ಕಮೆಂಟ್ಸ್ ಯೂಸ್ ಮಾಡ್ತೀವಿ ಅಂತ. ಸೊ ನಾನು ಮತ್ತೆ ಮತ್ತೆ ಹೇಳೋಕೆ ಹೋಗೋದಿಲ್ಲ. ಸೊ ಇಫ್ ಟು ಸಿಂಟ್ಯಾಕ್ಸ್ ಏನಪ್ಪ ಅಂತಂದ್ರೆ, ಫಸ್ಟ್ ನಾವು ಇಫ್ ಕೀವರ್ಡ್ನ ಯೂಸ್ ಮಾಡ್ತೀವಿ. ಆಮೇಲೆ ಏನು ಮಾಡ್ತೀವಪ್ಪ ಅಂದ್ರೆ ಕಂಡೀಷನ್. ಸೊ ಕಂಡೀಷನ್ ಏನಪ್ಪ ಅಂತಂದ್ರೆ, ಅಕಸ್ಮಾತ್ ಏನಾದ್ರು ನಮ್ ಇಸ್ ಈಕ್ವಲ್ ಟು 10 ಆಗಿದೆ ಅಂತ ಅಂದ್ರೆ ಪ್ರಿಂಟ್ ನಮ್. ಸರಿನಾ, ಇಲ್ಲ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಪ್ರಿಂಟ್ ನಮ್. ಸರಿನಾ, ಇಲ್ಲೇನ್ ಮಾಡ್ತಾ ಇದ್ದೀನಿ ನಾನು, ನಾವೇನು ಕೊಟ್ಟಿರೋಂಥ ಏನೊಂದು ನಂಬರ್ ಏನಿದೆ, ಆ ವೇರಿಯಬಲ್ ವ್ಯಾಲ್ಯೂ ಬಂದ್ಬಿಟ್ಟು ಏನಾದ್ರು 10 ಆಗಿದ್ರೆ, ಸೊ ಅದನ್ನ ಅವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ, ನೀನು ಆ ನಂಬರ್ನ ಪ್ರಿಂಟ್ ಮಾಡು ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಇದನ್ನ ಏನ್ ಮಾಡ್ತೀನಪ್ಪ ಅಂದ್ರೆ, ಫಸ್ಟ್ ನಾನು ನಿಮಗೆ ರನ್ ಮಾಡಿ ತೋರಿಸ್ತೀನಿ. ಸೊ ನಾನು ರನ್ ಮಾಡಿದೆ, ನೀವು ನೋಡ್ತಾ ಇರ್ಬೋದು, ನಮಗೆ ಔಟ್ಪುಟ್ ಬಂದ್ಬಿಟ್ಟು 10 ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗ್ತಿದೆ ಗೈಸ್. ಸೊ ಲೆಟ್ ಮಿ ಟೆಲ್ ಯು ವಾಟ್ ಇಸ್ ದಿಸ್, ಇದು ಯಾವ ತರ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಸರಿನಾ, ಸೊ ಫಸ್ಟ್ ಆಫ್ ಆಲ್ ಏನ್ ಮಾಡೋಣಪ್ಪ ಅಂತಂದ್ರೆ, ಇದು ಸಿಂಟ್ಯಾಕ್ಸ್ ಬಗ್ಗೆ ನೋಡೋಣ. ಸೊ ಫಸ್ಟ್ ಏನು, ಇಫ್ ಕೀವರ್ಡ್ನ ಯೂಸ್ ಮಾಡ್ತೀವಿ. ಆಮೇಲೆ ಏನು ಮಾಡ್ತೀವಿ, ಕಂಡೀಷನ್. ಸೊ ಕಂಡೀಷನ್ ಅಲ್ಲಿ ನಾವೇನ್ ಮಾಡ್ತೀವಿ, ನಾನು ಆಲ್ರೆಡಿ ನಿಮಗೆ ಗೊತ್ತಿರ್ಬೋದು, ನಾನು ಯಾವಾಗ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ವಿಡಿಯೋ ಮಾಡಿದ್ದೆ ಅಲ್ವಾ, ಅವಾಗ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಇಲ್ಲೆಲ್ಲೋ ಇದೆ ಗೈಸ್. ಓಕೆ, ನೀವು ನೋಡ್ತಾ ಇರ್ಬೋದು ಇಲ್ಲಿ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಏನಿದೆ, ಇಲ್ಲಿ ಈಕ್ವಲ್. ಸೊ ಸರಿನಾ, ಇಲ್ಲಿ ನಮ್ ಒನ್ ಇಸ್ ಈಕ್ವಲ್ ಟು ನಮ್ ಟು ಅಂತ ಹೇಳ್ಬಿಟ್ಟು ಏನೊಂದು ಕಂಡೀಷನ್ ಯೂಸ್ ಮಾಡಿದ್ವಲ್ವಾ, ಈ ಒಂದು ನಾವಿಲ್ಲಿ ಕಂಡೀಷನ್ ಯೂಸ್ ಮಾಡ್ತಿರುವಂಥದ್ದು. ಸೊ ಮೇನ್ಲಿ ಬಂದ್ಬಿಟ್ಟು ನಾವು ಏನೊಂದು ಆಪರೇಟರ್ಸ್ ಏನಿದೆ ಅದನ್ನ ನಾವು ಜಾಸ್ತಿ ಯಾವಾಗ ಕಂಡೀಷನ್ಸ್ ನ ಬರ್ತೀವಿ ಅಂತ ಟೈಮಲ್ಲಿ ಯೂಸ್ ಮಾಡುವಂಥದ್ದು. ಸೊ ಇಲ್ಲಿ ನಾವೇನ್ ಮಾಡಿದೀವಪ್ಪ ಅಂತಂದ್ರೆ, ನಮ್ ಇಸ್ ಈಕ್ವಲ್ ಟು 10. ಸರಿನಾ, ಇದೇನ್ ಮಾಡುತ್ತಪ್ಪ ಅಂತಂದ್ರೆ, ಫಸ್ಟ್ ನಮ್ ವ್ಯಾಲ್ಯೂ ಬಂದ್ಬಿಟ್ಟು 10 ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡುತ್ತೆ. ಸೊ ನಿಮಗೆ ಗೊತ್ತಿರ್ಬೋದು, ನಾವಿಲ್ಲಿ ಕೊಟ್ಟಿರುವಂತ ವ್ಯಾಲ್ಯೂನು ನಮ್ ಬಂದ್ಬಿಟ್ಟು ನಾವಿಲ್ಲಿ 10 ಅಂತ ಹೇಳ್ಬಿಟ್ಟು ಕೊಟ್ಟಿದ್ವಿ. ಸೊ ಈಗ ಏನಾಯ್ತು, ಈ ಕಂಡೀಷನ್ ಬಂದ್ಬಿಟ್ಟು ಟ್ರೂ ಆಯ್ತಲ್ವಾ. ಸೊ ಯಾವಾಗ ಈ ಕಂಡೀಷನ್ ಟ್ರೂ ಆಗುತ್ತೆ, ಅವಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಒಳಗಡೆ ಇರೋದನ್ನ ಪ್ರಿಂಟ್ ಮಾಡು ಅಂತ ಹೇಳ್ಬಿಟ್ಟು ಹೇಳಿದೀನಿ. ಅಂತಂದ್ರೆ ನೀನು ನಮ್ ಏನಿದೆ ಒಂದು ವೇರಿಯೇಬಲ್ನ ಅದನ್ನ ಪ್ರಿಂಟ್ ಮಾಡು ಅಂತ ಹೇಳ್ಬಿಟ್ಟು ಹೇಳಿದೀನಿ. ಅಥವಾ ಇನ್ನೊಂದು ಏನಂತಂದ್ರೆ, ಇಲ್ಲಿ ಸ್ವಲ್ಪ ಪ್ರಿಂಟ್ ಸ್ಟೇಟ್ಮೆಂಟ್ ಹಾಕೋಣ, ಯಾಕಂದ್ರೆ ಚೆನ್ನಾಗಿ ಕಾಣುತ್ತೆ. ಸೊ ದ ನಂಬರ್ ಈಸ್ ಅಂತ ಹಾಕ್ಬಿಟ್ಟು ಸ್ವಲ್ಪ ಸ್ಪೇಸ್ ಕೊಟ್ಟು ಇಲ್ಲೊಂದು ಕಾಮ್ ಹಾಕ್ಬಿಟ್ಟು ರನ್ ಮಾಡಿದ್ರೆ ನೀವು ನೋಡ್ತಾ ಇರ್ಬೋದು, ನಂಬರ್ ಇಸ್ 10 ಅಂತ ಹೇಳ್ಬಿಟ್ಟು ನನಗೆ ಕ್ಲೀನ್ ಆಗಿ ಪ್ರಿಂಟ್ ಆಗುತ್ತೆ. ಸೊ ಕಾಣುತ್ತಾ ಇಲ್ಲ ಅಂತಂದ್ರೆ ನಿಮಗೆ ಒಂದು ವೇಳೆ ಝೂಮ್ ಹಾಕ್ಬಿಟ್ಟು ತೋರಿಸ್ತೀನಿ. ನೀವು ನೋಡ್ತಾ ಇರ್ಬೋದು, ನಂಬರ್ ಇಸ್ 10 ಅಂತ ಹೇಳ್ಬಿಟ್ಟು ನಮಗೆ ಇಲ್ಲಿ ಪ್ರಿಂಟ್ ಆಗಿರುವಂಥದ್ದು. ಈಗ ಗೈಸ್, ನಿಮಗೆ ಇದು ಯಾವ ತರ ರನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಅಂದ್ಕೊಳ್ಳಿ, ಈಗ ನಾನು ನಂಬರ್ ಇಸ್ ಈಕ್ವಲ್ ಟು 1 ಅಂತ ಹೇಳ್ಬಿಟ್ಟು ಹಾಕ್ತೀನಿ. ಸರಿನಾ, ಇಫ್ ನಮ್ ಇಸ್ ಈಕ್ವಲ್ ಟು 1 ಅಂತ ಇದೆ. ಈಗ ನಮ್ಗೆ ಔಟ್ಪುಟ್ ಏನು ಬರುತ್ತಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ರನ್ ಮಾಡಿ ತೋರಿಸ್ತೀನಿ ಗೈಸ್. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಮ್ಗೆ ಔಟ್ಪುಟ್ ಬಂದ್ಬಿಟ್ಟು ಏನು ಕೂಡ ಪ್ರಿಂಟ್ ಆಗಿಲ್ಲ. ಸೊ ಇದನ್ನ ಕ್ಲಿಯರ್ ಮಾಡ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ನೋಡಿ. ಮತ್ತೆ ನಾನು ನಿಮ್ಗೆ ಇದನ್ನ ರನ್ ಮಾಡಿ ತೋರಿಸ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು, ನಮ್ಗೆ ಔಟ್ಪುಟ್ ಬಂದ್ಬಿಟ್ಟು ಏನೂ ಕೂಡ ಪ್ರಿಂಟ್ ಆಗಿಲ್ಲ. ಯಾಕೆ ಅಂತಂದ್ರೆ,
ಈ ಏನೊಂದು ಈ ಒಳಗಡೆ ಅಂತ ಕೋಡ್ ಏನಿದೆ ಇದನ್ನ ನಾವು ಬಂದ್ಬಿಟ್ಟು ಸ್ಟೇಟ್ಮೆಂಟ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ, ಸರಿನಾ? ಇದನ್ನೇಂತ ಕರಿತೀವಿ ಅಂತಂದ್ರೆ ಸ್ಟೇಟ್ಮೆಂಟ್ ಅಥವಾ ಕೋಡ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಕೋಡ್ ಅಂತ ಹೇಳ್ಬಿಟ್ಟು ಕರಿತೀವಿ, ಸರಿನಾ? ಇದನ್ನ ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ ಬೇಸಿಕಲಿ, ಸೊ ಯಾವೊಂದು ಔಟರ್ ಕಂಡೀಷನ್ ಏನಿದೆ ಅಲ್ವಾ, ಇದೇನಾದ್ರೂ ಟ್ರೂ ಆಗಿದ್ರೆ ಮಾತ್ರ ಈ ಒಳಗಿರುವಂತ ಇನ್ನರ್ ಕಂಡೀಷನ್, ಇನ್ನರ್ ಸ್ಟೇಟ್ಮೆಂಟ್ಸ್ ಏನಿದೆ ಅದು ರನ್ ಆಗುತ್ತೆ. ಅಂಡ್ ಒನ್ ಮೋರ್ ಥಿಂಗ್ ನೀವು ಅಬ್ಸರ್ವ್ ಮಾಡಿರ್ಬೋದು, ಏನಪ್ಪಾ ಅಂತಂದ್ರೆ ಲೆಟ್ ಮಿ ಶೋ ಯು. ಇದನ್ನ ಏನ್ ಮಾಡ್ತೀನಪ್ಪ ಅಂತಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಇದನ್ನ ಕಟ್ ಮಾಡ್ತೀನಿ. ಕಟ್ ಮಾಡ್ಬಿಟ್ಟು ಏನ್ ಮಾಡ್ತೀನಪ್ಪ ಅಂದ್ರೆ ಇದನ್ನ ಇಲ್ಲೊಂದು ಸೆಮಿಕೊಲಾನ್ ಹಾಕಿದ್ದೀನಿ, ಅದು ರಿಮೂವ್ ಮಾಡ್ತೀನಿ. ಅಂಡ್ ಇಲ್ಲಿ ಎಂಟರ್ ಮಾಡ್ಬಿಟ್ಟು ನಾನು ಏನ್ ಮಾಡಿದೆ, ಪೇಸ್ಟ್ ಮಾಡಿದೆ. ಸೊ ಪೇಸ್ಟ್ ಮಾಡ್ಬಿಟ್ಟು ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ಇದನ್ನು ಕೂಡ ತೆಗಿಯೋಣ ಒಂದು ನಿಮಿಷ. ಸೊ ಇದನ್ನ ಇಲ್ಲೇ ಎಲ್ಲಾದ್ರೂ ಹಾಕೋಣ, ಮುಂದೆ ಎಲ್ಲಾದ್ರೂ ಹಾಕೋಣ. ಇದನ್ನ ಏನ್ ಮಾಡ್ತೀನಪ್ಪ ಅಂದ್ರೆ ನಾನು ನಿಮ್ಗೆ ರನ್ ಮಾಡಿ ತೋರಿಸ್ತೀನಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನನಗೆ ಇಲ್ಲಿ ಎರರ್ ಬರ್ತಾ ಇದೆ, ಎಕ್ಸ್ಪೆಕ್ಟೆಡ್ ಎರರ್, ಇಲ್ಲಿ ಕೋಲೋನ್ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಎರರ್ ಬರ್ತಾ ಇದೆ. ಸೊ ಇಲ್ಲಿ ನಾವೇನಪ್ಪಾ ಅಂತಂದ್ರೆ ಇಫ್ ಏನೊಂದು ಇಫ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ತೀವಲ್ಲ, ಇಲ್ಲಿ ಬಂದ್ಬಿಟ್ಟು ದ ಸಿಂಟ್ಯಾಕ್ಸ್ ಈಸ್, ನಾವು ಯಾವಾಗ ಕಂಡೀಷನ್ ಬರಿತೀವಿ ಅವಾಗ ನಾವು ಕೋಲನ್ನ ಯೂಸ್ ಮಾಡಲೇಬೇಕು. ಯಾಕೆ ಅಂತಂದ್ರೆ ಪೈಥಾನ್ ಬಂದ್ಬಿಟ್ಟು ಬೇಸಿಕಲಿ ನಾವು ಇಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರೆ ಪೈಥಾನ್ ಅಲ್ಲಿ ನಾವಿಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ದಟ್ ಇಸ್ ನಥಿಂಗ್ ಬಟ್ ಇಂಡೆಂಟೇಷನ್ ಅಂತ ಹೇಳ್ಬಿಟ್ಟು. ಸೊ ಇಂಡೆಂಟೇಷನ್ ಅಂತಂದ್ರೆ ಏನಪ್ಪ ಅಂತ ಹೇಳ್ಬಿಟ್ಟು ನೋಡಿದ್ರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಸ್ಪೇಸ್ ಕಾಣ್ತಾ ಇದೆ. ಯಾವಾಗ ಇಲ್ಲೊಂದು ಕೋಲೋನ್ ಹಾಕ್ತೆ, ಸೊ ಲೆಟ್ ಮಿ ಶೋ, ಕೋಲೋನ್ ಹಾಕ್ಬಿಟ್ಟು ಎಂಟರ್ ಮಾಡಿದೆ, ನೀವು ನೋಡ್ತಾ ಇರ್ಬೋದು ಇಲ್ಲಿ ಸ್ಪೇಸ್ ಕ್ರಿಯೇಟ್ ಆಯ್ತು. ಇಷ್ಟು ಸ್ಪೇಸ್ ಏನಿದೆ ಅದು ಬಂದ್ಬಿಟ್ಟು ಕ್ರಿಯೇಟ್ ಆಯ್ತು. ಇದ್ರ ಮೀನಿಂಗ್ ಏನಪ್ಪಾ ಅಂತಂದ್ರೆ ಏನೊಂದು ಒಳಗಡೆ ಕೋಡ್ ಬರಿತೀವಲ್ವಾ, ಸೊ ಈ ಏನೊಂದು ಕೋಡ್ ಬರಿತೀವಲ್ವಾ, ಇಟ್ಸ್ ಬಿಲಾಂಗ್ಸ್ ಟು ದಿಸ್ ಇಫ್ ಕಂಡೀಷನ್ ಏನಿದೆ ಇದಕ್ಕೆ ಬಿಲಾಂಗ್ ಆಗಿರೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದೆ. ಸೊ ಇದನ್ನ ಯಾವ ತರ ಪ್ರೂವ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡಿದ್ರೆ ಲೆಟ್ ಮಿ ಶೋ ಯು. ಓಕೆ, ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಒಳಗೆ ಮತ್ತೆ ಏನ್ ಮಾಡ್ತೀನಿ, ಪ್ರಿಂಟ್ ಮಾಡ್ತೀನಿ. ಸೊ ಏನ್ ಪ್ರಿಂಟ್ ಮಾಡ್ತೀನಿ, 57 ಅಂತ ಹೇಳ್ಬಿಟ್ಟು ಏನೋ ಒಂದು ಪ್ರಿಂಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ, ಸರಿನಾ? ಈಗ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಇದನ್ನ ರನ್ ಮಾಡಿ ತೋರಿಸ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು ನಮ್ಗೆ ಯಾವಾಗ ನಮ್ ಇಸ್ ಈಕ್ವಲ್ ಟು 1 ಬಂದಿದೆ, ಅದರ ಅರ್ಥ ನೀವು ನೋಡ್ತಾ ಇರ್ಬೋದು ನಮ್ಗೆ ಇಲ್ಲಿ ಒಳಗಡೆ ಇರೋದು ಪ್ರಿಂಟ್ ಆಗಿಲ್ಲ. ಯಾಕಂತಂದ್ರೆ ಕಂಡೀಷನ್ ರಾಂಗ್ ಆಗಿದೆ. ಅಂಡ್ ಕಂಡೀಷನ್ ಕರೆಕ್ಟ್ ಇದ್ರೆ ಮಾತ್ರ ಇಲ್ಲಿ ಒಳಗಡೆ ಇರುವಂತ ಒಂದು ಕೋಡ್ ಪ್ರಿಂಟ್ ಆಗಬೇಕು, ಸರಿನಾ? ಅಂಡ್ ನೀವು ನೋಡ್ತಾ ಇರ್ಬೋದು ಇಲ್ಲಿ ಪ್ರಿಂಟ್ 57 ಅಂತ ಏನಿದೆ, ಇಲ್ಲಿ ಬಂದ್ಬಿಟ್ಟು 57 ವ್ಯಾಲ್ಯೂ ಪ್ರಿಂಟ್ ಆಗಿದೆ. ಇದರ ಅರ್ಥ ಏನಪ್ಪಾ ಅಂತಂದ್ರೆ ಪ್ರಿಂಟ್ 57 ಅಂತ ಅನ್ನೋದು ಈ ಇಫ್ ಸ್ಟೇಟ್ಮೆಂಟ್ ಇಂದ ಹೊರಗಡೆ ಇದೆ, ಸರಿನಾ? ಅಂಡ್ ಈ ಒಂದು ಪ್ರಿಂಟ್ ಏನಿದೆ, ನಂಬರ್ ಇಸ್ ನಮ್ ಅಂತ ಏನಿದೆ, ಇದು ಬಂದ್ಬಿಟ್ಟು ಇಫ್ ಸ್ಟೇಟ್ಮೆಂಟ್ ಒಳಗಡೆ ಇದೆ. ಸೊ ಅದಕ್ಕೋಸ್ಕರ ಇದು ಯಾವಾಗ ಟ್ರೂ ರನ್ ಆಗುತ್ತಪ್ಪ ಅಂತಂದ್ರೆ ಯಾವಾಗ ಇಲ್ಲಿ ಕಂಡೀಷನ್ ಬಂದ್ಬಿಟ್ಟು ಟ್ರೂ ಇರುತ್ತೆ ಆ ಟೈಮ್ ಮಾತ್ರ ರನ್ ಆಗುತ್ತೆ. ಸೊ ಈಗ ನೋಡ್ತಾ ಇರ್ಬೋದು ನೀವು ದ ನಂಬರ್ ಇಸ್ 10 ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ guys. ಸೊ ದಿಸ್ ಈಸ್ ಅಬೌಟ್ ಇಫ್ ಕಂಡೀಷನ್. ಸೊ ನಿಮಗೆ ಇಫ್ ಕಂಡೀಷನ್ ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಅಂಡ್ ಸೆಕೆಂಡ್ ಒಂದು ಯಾವ್ದಪ್ಪ ಅಂತ ಹೇಳ್ಬಿಟ್ಟು ನೋಡಿದ್ರೆ ದಟ್ ಈಸ್ ನಥಿಂಗ್ ಬಟ್ ಎಲ್ಸ್. ಸೊ ಎಲ್ಸ್ ಏನಪ್ಪಾ ಅಂತ ಹೇಳ್ಬಿಟ್ಟು ನೋಡಿದ್ರೆ ಐ ವಿಲ್ ಶೋ ಯು ಇಯರ್ ಓನ್ಲಿ. ಓಕೆ, ಎಲ್ಸ್ ಕಂಡೀಷನ್ ನಾವು ಎಂತ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ ಇಫ್ ಕಂಡೀಷನ್ ಏನಾದ್ರು ತಪ್ಪಾಗಿದ್ರೆ ಏನಾದ್ರು ಎಕ್ಸಿಕ್ಯೂಟ್ ಆಗಬೇಕಲ್ವಾ. ಸೊ ನಾನು ರನ್ ಮಾಡಿದೆ, ನೀವು ನೋಡ್ತಾ ಇರ್ಬೋದು ನಾನು ಯಾವಾಗ ಇಲ್ಲಿ ನಮ್ ಇಸ್ ಈಕ್ವಲ್ ಟು 1 ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ರನ್ ಮಾಡಿದೆ, ಇಲ್ಲಿ ಬಂದ್ಬಿಟ್ಟು ಏನು ಪ್ರಿಂಟ್ ಆಗ್ತಾ ಇಲ್ಲ. ಸೊ ಅಂದ್ಕೊಳ್ಳಿ ನಿಮ್ಗೆ ಏನಾದ್ರು ಬೇರೆ ಏನಾದ್ರು ಪ್ರಿಂಟ್ ಮಾಡಬೇಕು, ಅಥವಾ ದ ನಂಬರ್ ಇಸ್ ನಾಟ್ ಈಕ್ವಲ್ ಟು 10 ಅಂತ ಹೇಳ್ಬಿಟ್ಟು ಪ್ರಿಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ಈ ಒಂದು ಸಿಚುವೇಶನ್ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ ಎಲ್ಸ್ ಕಂಡೀಷನ್ ಯೂಸ್ ಮಾಡ್ತೀವಿ. ಸೊ ಎಲ್ಸ್ ಕಂಡೀಷನ್ ಯಾವಾಗ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ ಈ ಕಂಡೀಷನ್ ಏನಾದ್ರು ದ ಫಸ್ಟ್ ಕಂಡೀಷನ್ ಏನಾದ್ರು ಸ್ಯಾಟಿಸ್ಫೈ ಆಗಿಲ್ಲ ಅಂತಂದ್ರೆ ಅಂತ ಸಿಚುವೇಶನ್ ನಾವ್ ಏನ್ ಮಾಡ್ತೀವಪ್ಪ ಅಂತಂದ್ರೆ ವಿ ಆರ್ ಗೋಯಿಂಗ್ ಟು ಯೂಸ್ ಎಲ್ಸ್ ಕಂಡೀಷನ್ ಯೂಸ್ ಮಾಡ್ತೀವಿ. ದ ನಂಬರ್ ಈಸ್ ನಾಟ್ 10 ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಮಾಡಬೇಕು, ಪ್ರಿಂಟ್ ಮಾಡಬೇಕು, ಸರಿನಾ? ಈಗ ನಾನು ನಿಮ್ಗೆ ಇದನ್ನ ರನ್ ಮಾಡಿ ತೋರಿಸ್ತೀನಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಂಬರ್ ಇಸ್ ನಾಟ್ 10 ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ. ಓಕೆ ಗೈಸ್, ನಿಮ್ಗೆ ಈಗ ಫಸ್ಟ್ ಕಂಡೀಷನ್ ಅಂದ್ರೆ ಇಫ್ ಎಲ್ಸ್ ಕಂಡೀಷನ್ ಅಂತ ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಸೊ ಫಸ್ಟ್ ಏನಾಗುತ್ತಪ್ಪ ಅಂತಂದ್ರೆ ಈ ಒಂದು ಕಂಡೀಷನ್ ಏನಿದೆ ಇದು ರನ್ ಆಗುತ್ತೆ, ಸರಿನಾ? ಈ ಒಂದು ಫಸ್ಟ್ ಕಂಡೀಷನ್ ಚೆಕ್ ಮಾಡುತ್ತೆ, ನಮ್ ಇಸ್ ಈಕ್ವಲ್ ಟು 1 ಅಂತ ಹೇಳ್ಬಿಟ್ಟು ಚೆಕ್ ಮಾಡುತ್ತೆ, ಇದು ಟ್ರೂ ಇದೆಯಾ. ಅಕಸ್ಮಾತ್ ಏನಾದ್ರು ಇಲ್ಲ ಏನಾದ್ರು ನಮ್ ಇಸ್ ಈಕ್ವಲ್ ಟು 10 ಅಂತ ಇತ್ತು ಅಂತಂದ್ರೆ ಅಕಸ್ಮಾತ್ ಏನಾದ್ರು ಇಲ್ಲಿ ರನ್ ಮಾಡಿದ್ರೆ ನೀವು ನೋಡ್ತಾ ಇರ್ಬೋದು ನಂಬರ್ ಇಸ್ 10 ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಯ್ತು. ಅಂಡ್ ಆಲ್ಸೋ ಇಷ್ಟು ಪ್ರಿಂಟ್ ಆದ್ಮೇಲೆ ನೆಕ್ಸ್ಟ್ ಎಲ್ಸ್ ಕಂಡೀಷನ್ ಇದ್ರ ಕೆಳಗಿರುವಂತ ಯಾವುದೇ ಕಂಡೀಷನ್ ಕೂಡ ರನ್ ಮಾಡೋದಿಲ್ಲ ಗೈಸ್. ದಿಸ್ ಈಸ್ ಸ್ಪೆಷಾಲಿಟಿ ಆಫ್ ಇಫ್ ಎಲ್ಸ್ ಕಂಡೀಷನ್. ಏನೊಂದು ಕಂಡೀಷನ್ ಸ್ಟೇಟ್ಮೆಂಟ್ ಏನಿದೆ, ಒಂದ್ಸಲ ಯಾವ್ದಾದ್ರು ಒಂದು ಕಂಡೀಷನ್ ಏನಾದ್ರು ಟ್ರೂ ಆಯ್ತಾ ಅಂತಂದ್ರೆ ಅದ್ರ ಕೆಳಗಿರೋಂತ ಒಂದೇ ಒಂದು ಬೇರೆ ಬೇರೆ ಕಂಡೀಷನ್ ಯಾವುದು ಕೂಡ ರನ್ ಮಾಡೋದಿಲ್ಲ, ಸರಿನಾ? ಅಂಡ್ ಆಲ್ಸೋ ಅಕಸ್ಮಾತ್ ಏನಾದ್ರು ಈ ಸೆಕೆಂಡ್ ಕಂಡೀಷನ್ ರನ್ ಆಗ್ಬೇಕಂತಂದ್ರೆ ಫಸ್ಟ್ ಕಂಡೀಷನ್ ಆಬ್ವಿಯಸ್ಲಿ ರಾಂಗ್ ಆಗ್ಲೇಬೇಕು, ಅವಾಗ ಮಾತ್ರ ನಾವಿಲ್ಲಿ ಸೆಕೆಂಡ್ ಕಂಡೀಷನ್ ರನ್ ಮಾಡೋದಕ್ಕಾಗುತ್ತೆ. ಸೊ ಈಗ ನೋಡಿ ನಾನು ನಮ್ ಇಸ್ ಈಕ್ವಲ್ ಟು 1 ಅಂತ ಹೇಳ್ಬಿಟ್ಟು ರನ್ ಮಾಡಿದ್ರೆ ನೋಡ್ತಾ ಇರ್ಬೋದು ಸೆಕೆಂಡ್ ಕಂಡೀಷನ್ ರನ್ ಆಗಿದೆ, ಪ್ರಿಂಟ್ ಆಗಿದೆ. ಯಾಕೆ ಅಂತಂದ್ರೆ ದ ಫಸ್ಟ್ ಕಂಡೀಷನ್ ಇಸ್ ರಾಂಗ್. ಸೊ ಇದು ಬಂದ್ಬಿಟ್ಟು ಗೈಸ್ ಇಫ್ ಮತ್ತೆ ಎಲ್ಸ್ ಕಂಡೀಷನ್. ಸೊ ಈಗ ನಾನು ನೋಟ್ಸ್ ಓಪನ್ ಮಾಡ್ತೀನಿ. ಸೊ ಅದನ್ನೇ ನಾನು ಇಲ್ಲಿ ಬರ್ದಿರುವಂಥದ್ದು. ಸೊ ದ ಕೋಲೋನ್ ಇಸ್ ರಿಕ್ವೈರ್ಡ್, ದ ಕೋಡ್ ಇನ್ಸೈಡ್ ಇಟ್ ಮಸ್ಟ್ ಬಿ ಇಂಡೆಂಟೆಡ್ ಅಂತಂದ್ರೆ ಹೇಳ್ದೆ ಅಲ್ವಾ, ಸ್ಪೇಸ್ ನಾವು ಇಂಡೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ ಗೈಸ್. ಸೊ ಈಗ ನಾವು ಇಫ್ ಮತ್ತೆ ಎಲ್ಸ್ ಕಂಡೀಷನ್ ನೋಡಿದ್ವಿ. ಅಂಡ್ ದ ಥರ್ಡ್ ಒನ್ ಇದೆ, ಅದ್ಯಾವ್ದಪ್ಪ ಅಂತ ಹೇಳ್ಬಿಟ್ಟು ನೋಡಿದ್ರೆ ಎಲಿಫ್ ಸ್ಟೇಟ್ಮೆಂಟ್ ಅಂತ ಹೇಳ್ಬಿಟ್ಟು ಇದೆ ಗೈಸ್. ಸೊ ಎಲಿಫ್ ಸ್ಟೇಟ್ಮೆಂಟ್ ಅಂತಂದ್ರೆ ಏನು, ಅದನ್ನ ಯಾವ ತರ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ನೋಡಿ. ಇಲ್ಲೇನೆ ನಾನು ಈ ಕೋಡಲ್ಲಿ ಏನ್ ಮಾಡ್ತೀನಪ್ಪ ಅಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಶೋ ಯು ವಾಟ್ ಇಸ್ ಎಲಿಫ್. ಈಗ ಬಂದ್ಬಿಟ್ಟು ಏನಿದೆ, ನಮ್ ಇಸ್ ಈಕ್ವಲ್ ಟು 1 ಇದೆ, ನಮ್ ಇಸ್ ಈಕ್ವಲ್ ಟು 1 ಇತ್ತು ಅಂತಂದ್ರೆ ನಮ್ಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಪ್ರಿಂಟ್ ನಮ್ ಅಂತ ಹೇಳ್ಬಿಟ್ಟು ಬರ್ದೀವಿ, ಸರಿನಾ? ಅಂದ್ಕೊಳ್ಳಿ ಈಗ ಇನ್ನೊಂದು ನೀವೇನಾದ್ರೂ ಒಂದು ಎಕ್ಸ್ಟ್ರಾ ಕಂಡೀಷನ್ ಆಡ್ ಮಾಡಬೇಕು, ಸರಿನಾ? ಅಂತ ಟೈಮಲ್ಲಿ ನೀವೇನ್ ಮಾಡ್ತೀವಪ್ಪ ಅಂತಂದ್ರೆ ಎಲಿಫ್ ಕಂಡೀಷನ್ ಯೂಸ್ ಮಾಡ್ತೀರಾ, ಸರಿನಾ? ಈಗ ಅಂದ್ಕೊಳ್ಳಿ ನೀವೇನ್ ಮಾಡ್ತೀರಪ್ಪ ಅಂತಂದ್ರೆ ಯು ಆರ್ ಗೋಯಿಂಗ್ ಟು ಆಡ್ ನಮ್ ಇಸ್ ಈಕ್ವಲ್ ಟು ನಮ್ ಇಸ್ ಈಕ್ವಲ್ ಟು 10 ಇದೆ ಅಂತಂದ್ರೆ ನೀವು ಏನ್ ಮಾಡಪ್ಪ ಅಂತಂದ್ರೆ ಜಸ್ಟ್ ಪ್ರಿಂಟ್ ಇಯರ್ ದ ನಂಬರ್ ಇಸ್ ಈಕ್ವಲ್ ಟು ದ ನಂಬರ್ ಇಸ್ 10 ಅಂತ ಹೇಳ್ಬಿಟ್ಟು ಪ್ರಿಂಟ್ ಮಾಡು ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಹೇಳ್ತಾ ಇದ್ದೀನಿ, ಸರಿನಾ? ಅಂಡ್ ಇಲ್ಲಿ ಏನ್ ಮಾಡ್ತೀನಪ್ಪ ಅಂತಾರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ರನ್ ದಿಸ್. ನೀವು ನೋಡ್ತಾ ಇರ್ಬೋದು ನಮ್ಗೆ ಇಲ್ಲಿ ಎಲಿಫ್ ಕಂಡೀಷನ್ ಏನಿದೆ, ಈ ಸೆಕೆಂಡ್ ಕಂಡೀಷನ್ ಇದೆ ಅದು ಬಂದ್ಬಿಟ್ಟು ರನ್ ಆಗಿದೆ, ಸರಿನಾ? ದ ನಂಬರ್ ಈಸ್ ಈಕ್ವಲ್ ಟು, ಲೆಟ್ ಮೀ ಚೇಂಜ್ ಇಟ್, ಇದೊಂದು ಸ್ವಲ್ಪ ಚೇಂಜ್ ಮಾಡೋಣ, ಇಲ್ಲ ಅಂತಂದ್ರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ಈಕ್ವಲ್ ಟು 10 ಅಂತ ಹೇಳ್ಬಿಟ್ಟು ನಾನು ಏನ್ ಮಾಡ್ತಾ ಇದ್ದೀನಿ, ರನ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ದ ನಂಬರ್ ಈಸ್ ಈಕ್ವಲ್ ಟು 10 ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ. ಸೊ ನೋಡಿ ಇಲ್ಲಿ ಏನಾಯ್ತಪ್ಪ ಅಂತಂದ್ರೆ ಫಸ್ಟ್ ಕಂಡೀಷನ್ ರಾಂಗ್ ಆಯ್ತು. ಸೊ ಫಸ್ಟ್ ಕಂಡೀಷನ್ ರಾಂಗ್ ಆಗಿದ್ದಕ್ಕೆ ಏನಾಯ್ತು, ಎಲಿಫ್ ಕಂಡೀಷನ್ ಏನಾಯ್ತು,
ಎಕ್ಸಿಕ್ಯೂಟ್ ಆಯಿತು. ಸೊ ಇದನ್ನ ಚೆಕ್ ಮಾಡಿದಾಗ ಅಕಸ್ಮಾತ್ ಈ ಕಂಡೀಷನ್ ಚೆಕ್ ಮಾಡಿದಾಗ ಈ ಕಂಡೀಷನ್ ಟ್ರೂ ಆಗಿರೋದಕ್ಕೆ ಏನಾಯಿತು, ಇದ್ರೊಳಗಿರೋಂಥ ಕೋಡ್ ಏನಾಯಿತು, ರನ್ ಆಯಿತು. ಅಕಸ್ಮಾತ್ ಏನಾದರೂ ಈ ಕಂಡೀಷನ್ ಕೂಡ ರಾಂಗ್ ಆಗಿ ರನ್ ಮಾಡೋದಪ್ಪ ಅಂತಂದರೆ ಎಲ್ಸ್ ಕಂಡೀಷನ್ನ ರನ್ ಮಾಡೋದು, ಸರಿನಾ? ಸೊ ಈಗ ನಾನು ನಿಮಗೆ ಒನ್ ಮೋರ್ ಕ್ವಶನ್ ಕೇಳ್ತೀನಿ. ಇಲ್ಲೂ ನಾನು ಏನಾದರೂ 10 ಹಾಕಿದೆ ಅಂತಂದರೆ ಯಾವ್ದು ರನ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವೇನಾದರೂ ಕೇಳೋದಾದ್ರೆ ಇದನ್ನು ಕೂಡ ರನ್ ಮಾಡಿ ತೋರಿಸ್ತೀನಿ. ನೀವು ನೋಡ್ತಾ ಇರ್ಬೋದು ದ ನಂಬರ್ ಇಸ್ 10 ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ. ಸೊ ದ ನಂಬರ್ ಇಸ್ 10 ಅಂತಂದರೆ ದ ನಂಬರ್ ಇಸ್ 10 ಅಂತ ಏನಿದೆ ಇದು ಬಂದ್ಬಿಟ್ಟು ಪ್ರಿಂಟ್ ಆಗಬೇಕು ಗೈಸ್. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಇಫ್ ಕಂಡೀಷನ್ ಏನಾಯಿತು, ಚೆಕ್ ಆಯಿತು, ಇದನ್ನೇ ಇದು ಕರೆಕ್ಟ್ ಅಂತ ಹೇಳ್ಬಿಟ್ಟು ಗೊತ್ತಾಯಿತು, ಇದು ಎಕ್ಸಿಕ್ಯೂಟ್ ಆಯಿತು, ಆ್ಯಂಡ್ ಇವೆರಡು ಕೂಡ ಏನಾಯಿತು, ಸ್ಕಿಪ್ ಆಯಿತು. ಸೊ ದಿಸ್ ಈಸ್ ಅಬೌಟ್ ಇಫ್ ಎಲ್ಸ್ ಕಂಡೀಷನ್ ಗೈಸ್. ಸೊ ನಿಮಗೆ ಇಫ್ ಎಲ್ಸ್ ಕಂಡೀಷನ್ ಯಾವ ಥರ ರನ್ ಮಾಡೋದು ಅಂತ ಹೇಳ್ಬಿಟ್ಟು ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ ಗೈಸ್. ಸೊ ಈಗ ಏನು ಮಾಡೋಣಪ್ಪ ಅಂತಂದರೆ ಕೆಲವೊಂದು ಎಕ್ಸಾಂಪಲ್ಸ್ನ ನೋಡೋಣ, ಸರಿನಾ? ಈಗ ಏನು ಮಾಡ್ತೀನಪ್ಪ ಅಂತಂದರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಸಿ ಸಮ್ ಎಕ್ಸಾಂಪಲ್. ಸೊ ನಿಮ್ಗೆ ಇದು ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಸೊ ಇದನ್ನು ರಿಮೂವ್ ಮಾಡೋಣ, ಸರಿನಾ? ಇದನ್ನು ರಿಮೂವ್ ಮಾಡಿಬಿಟ್ಟು ಏನು ಮಾಡೋಣಪ್ಪ ಅಂತಂದರೆ ಕೆಲವೊಂದು ಎಕ್ಸಾಂಪಲ್ಸ್ನ ನೋಡೋಣ. ಅಂದ್ಕೊಳ್ಳಿ ದ ಫಸ್ಟ್ ಎಕ್ಸಾಂಪಲ್ ಯಾವುದಪ್ಪ ಅಂತ ಹೇಳ್ಬಿಟ್ಟು ನೋಡಿದ್ರೆ ವೋಟಿಂಗ್ ಎಕ್ಸಾಂಪಲ್ನ ನೋಡೋಣ, ಸರಿನಾ? ವೋಟಿಂಗ್ ಎಕ್ಸಾಂಪಲ್, ವೋಟಿಂಗ್ ಏನು ಮಾಡೋಣಪ್ಪ ಅಂತಂದರೆ ಎಕ್ಸಾಂಪಲ್ ಮಾಡೋಣ. ಸೊ ಇಲ್ಲಿ ಏನು ಮಾಡ್ತೀನಪ್ಪ ಅಂತಂದರೆ ಒಂದು ಏಜ್ ನಾನು ಇನ್ಪುಟ್ ಆಗಿ ತೊಗೊತಾ ಇದ್ದೀನಿ. ಇಂಟೀಜರ್ ಏಜ್ನ ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ ಇನ್ಪುಟ್ ಆಗಿ ತಗೋತಾ ಇದ್ದೀನಿ. ಇನ್ಪುಟ್ ಎಂಟರ್ ಯುವರ್ ಏಜ್, ಎಂಟರ್ ಯುವರ್ ಏಜ್ ಅಂತ ಏನಿದೆ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಏಜ್ನ ಇನ್ಪುಟ್ ಆಗಿ ತಗೋತಾ ಇದ್ದೀನಿ, ಸರಿನಾ? ಇಲ್ಲಿ ಏನು ಮಾಡೋಣಪ್ಪ ಅಂತಂದರೆ ಏಜ್ ಕಂಡೀಷನ್ ಚೆಕ್ ಮಾಡೋಣ. ಇಫ್ ಏಜ್ ಈಸ್ ಲೆಸ್ ದ್ಯಾನ್ 18, ಅಕಸ್ಮಾತ್ ಏನಾದರೂ ನೀನು ಏಜ್ ಏನಾದರೂ 18ಗಿಂತ ಲೆಸ್ ಏನಾದರೂ ಆಗಿತ್ತು ಅಂತಂದ್ರೆ ಏನಪ್ಪ ಅಂತಂದರೆ ಯು ಆರ್ ನಾಟ್ ಎಲಿಜಿಬಲ್ ಟು ವೋಟ್, ಸರಿನಾ? ನೀನು ವೋಟ್ ಆಗೋದಕ್ಕೆ ಅರ್ಹನಲ್ಲ ಅಂತ ಹೇಳ್ಬಿಟ್ಟು ಇಷ್ಟ ಅಂತಂದರೆ ನಿಂಗೆ ರೈಟ್ಸ್ ಇಲ್ಲ ಅಂತ, ಯು ಆರ್ ನಾಟ್ ಎಲಿಜಿಬಲ್ ಫಾರ್ ವೋಟಿಂಗ್. ಸೊ ವೋಟಿಂಗ್ ಅಂತ ಹೇಳ್ಬಿಟ್ಟು ನಾನು ಏನು ಮಾಡ್ತಾ ಇದ್ದೀನಿ, ಪ್ರಿಂಟ್ ಮಾಡ್ತಾ ಇದ್ದೀನಿ. ಓಕೆ ಗೈಸ್, ಈಗ ಏನು ಮಾಡೋಣಪ್ಪ ಅಂತಂದ್ರೆ ಎಲಿಫ್ ಕಂಡೀಷನ್ ಯೂಸ್ ಮಾಡೋಣ. ಸೊ ಎಲಿಫ್ ಕಂಡೀಷನ್ ಏನು ಮಾಡ್ತೀನಪ್ಪ ಅಂದರೆ ಇಫ್ ಏಜ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 18 ಇದೆ ಆ್ಯಂಡ್ ಏಜ್ ಬಂದ್ಬಿಟ್ಟು ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 25 ಇದೆ ಅಂತಂದರೆ ಇಲ್ಲಿ ಏನಪ್ಪ ಅಂದರೆ ಎಸ್ ಯು ಆರ್ ಎಲಿಜಿಬಲ್ ಟು ವೋಟ್, ಯು ಆರ್ ಎಲಿಜಿಬಲ್ ಟು vote, but you can't participate in election, ಸರಿನಾ? ಯು ಕಾಂಟ್ ಪಾರ್ಟಿಸಿಪೇಟ್ ಇನ್ ಎಲೆಕ್ಷನ್ ಅಂತಂದರೆ ಏನಪ್ಪ ಅಂತಂದರೆ ನೀನು ಯಾವುದೇ ಥರ ಎಲೆಕ್ಷನ್ಗೆ ನಿಲ್ಲೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಬರಿತಾ ಇರುವಂಥದ್ದು. ಆ್ಯಂಡ್ ಆಲ್ಸೋ ಈಗ ನಾನು ಇಲ್ಲಿ ಥರ್ಡ್ ಕಂಡೀಷನ್ ಏನಪ್ಪ ಆಗ್ತೀನಿ ಅಂದರೆ ಎಲೆಕ್ಷನ್ ಸ್ಪೆಲ್ಲಿಂಗ್ ತಪ್ಪಿದೆ ಗೈಸ್, ಲೆಟ್ ಮಿ ಮೇಕ್ ಇಟ್ ಕರೆಕ್ಟ್. ಸೊ ಕರೆಕ್ಟ್ ಆಯಿತು, ಓಕೆ. ಈಗ ನಿಮ್ಗೆ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಸೊ ಈಗ ಏನು ಮಾಡೋಣ ಅಂತಂದರೆ ಎಲ್ಸ್ ಕಂಡೀಷನ್ ಹಾಕೋಣ. ಎಲ್ಸ್ ಕಂಡೀಷನ್ ಏನಪ್ಪ ಅಂತಂದರೆ ಪ್ರಿಂಟ್ ಮಾಡು, ಸರಿನಾ? ಪ್ರಿಂಟ್ ಇಲ್ಲಿ ಏನು ಮಾಡಪ್ಪ ಅಂತಂದರೆ ಎಸ್, ಇದನ್ನೇ ಕಾಪಿ ಮಾಡ್ಕೋತೀನಿ. ಇದನ್ನೇ ಕಾಪಿ ಮಾಡ್ಕೊಂಡು ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಅಲ್ಟ್ರೇಷನ್ ಮಾಡ್ತೀನಿ. ಸೊ ಇದನ್ನು ಕಾಪಿ ಮಾಡ್ಕೊಳ್ಳೋಣ. ಕಾಪಿ ಮಾಡ್ಕೊಂಡು ಏನು ಮಾಡೋಣಪ್ಪ ಅಂತಂದರೆ ಯು ಆರ್ ಎಲಿಜಿಬಲ್ ಟು ವೋಟ್ ಆ್ಯಂಡ್ ಯು ಕ್ಯಾನ್ ಪಾರ್ಟಿಸಿಪೇಟ್ ಇನ್ ಎಲೆಕ್ಷನ್, ಸರಿನಾ? ಸೊ ಈಗ ಏನು ಮಾಡೋಣಪ್ಪ ಅಂತಂದರೆ ಇದನ್ನು ರನ್ ಮಾಡಿ ನೋಡೋಣ, ಸರಿನಾ? ಇಲ್ಲೇನು ನೋಡ್ತಾ ಇರ್ಬೋದು ನೀವು, ಇಲ್ಲಿ ಎಂಟರ್ ಯುವರ್ ಏಜ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ನಾನು ಏನು ಮಾಡ್ತೀನಪ್ಪ ಅಂದರೆ 12 ಕೊಡ್ತೀನಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಔಟ್ಪುಟ್ ಬಂದುಬಿಟ್ಟು ಯು ಆರ್ ನಾಟ್ ಎಲಿಜಿಬಲ್ ಫಾರ್ ವೋಟಿಂಗ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ, ಸರಿನಾ? ಆ್ಯಂಡ್ ಇದನ್ನು ಮತ್ತೆ ರನ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಸೊ ಈಗ ನಮ್ಮ ಮತ್ತೆ ಏಜ್ ಕೇಳ್ತಾ ಇದೆ. ಇಲ್ಲೇನು ಮಾಡೋಣಪ್ಪ ಅಂತಂದರೆ ಲೆಟ್ಸ್ 20 ಕೊಡ್ತೀನಿ. ಈಗ ನಮ್ಗೆ ಔಟ್ಪುಟ್ ಏನು ಬರಬೇಕು, ಯು ಆರ್ ಎಲಿಜಿಬಲ್ ಫಾರ್ ವೋಟಿಂಗ್, ಮತ್ತೆ ನೆಕ್ಸ್ಟ್ ಅಂತ ಯಾವುದಪ್ಪ ಅಂತಂದರೆ ಯು ಆರ್ ಎಲಿಜಿಬಲ್ ಫಾರ್ ವೋಟಿಂಗ್ ಆ್ಯಂಡ್ ಆಲ್ಸೋ ಬಟ್ ಯು ಕಾಂಟ್ ಪಾರ್ಟಿಸಿಪೇಟ್ ಇನ್ ಎಲೆಕ್ಷನ್ ಅಂತ ಹೇಳ್ಬಿಟ್ಟು ಬರಬೇಕು. ಸೊ ಬರುತ್ತಾ ನೋಡೋಣ. ಸೊ ನೀವು ನೋಡ್ತಾ ಇರ್ಬೋದು ಯು ಆರ್ ಎಲಿಜಿಬಲ್ ಟು ವೋಟ್ ಬಟ್ ಯು ಕಾಂಟ್ ಪಾರ್ಟಿಸಿಪೇಟ್ ಇನ್ ಎಲೆಕ್ಷನ್ ಅಂತ ಹೇಳ್ಬಿಟ್ಟು ಔಟ್ಪುಟ್ ಬರ್ತಾ ಇದೆ. ಆ್ಯಂಡ್ ಇದನ್ನು ಮತ್ತೆ ರನ್ ಮಾಡಿ ತೋರಿಸ್ತೀನಿ. ಇಲ್ಲೇನು ಮಾಡೋಣಪ್ಪ ಅಂತಂದರೆ ಯು ಆರ್ ಎಲಿಜಿಬಲ್ ಟು, ಲೆಟ್ ಮೀ ಪುಟ್ ಒಂದು 30 ಆಗ್ತೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ 40 ಆಗ್ತೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ನೀವು ನೋಡ್ತಾ ಇರೋದು ಯು ಆರ್ ಎಲಿಜಿಬಲ್ ಟು ವೋಟ್ ಆ್ಯಂಡ್ ಯು ಕ್ಯಾನ್ ಪಾರ್ಟಿಸಿಪೇಟ್ ಇನ್ ಎಲೆಕ್ಷನ್ ಅಂತ ಹೇಳ್ಬಿಟ್ಟು ಬರ್ತಾ ಇದೆ ಗೈಸ್. ಸೊ ಈ ಥರ ನಾವು ಇಫ್ ಎಲ್ಸ್ ಕಂಡೀಷನ್ ಯೂಸ್ ಮಾಡುವಂಥದ್ದು. ಸೊ ಈಗ ಏನು ಮಾಡೋಣಪ್ಪ ಅಂತಾರೆ ಇನ್ನೊಂದು ಎಕ್ಸಾಂಪಲ್ನ ನೋಡೋಣ. ಸೊ ಅದಕ್ಕಿಂತ ಮುಂಚೆ ಏನು ಮಾಡ್ತೀನಪ್ಪ ಅಂತಂದರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಕಮೆಂಟ್ ಇಟ್ ಔಟ್. ಇದನ್ನು ಕಮೆಂಟ್ ಔಟ್ ಮಾಡಿಬಿಡ್ತೀನಿ. ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತ ಇನ್ನೊಂದು ಎಕ್ಸಾಂಪಲ್ ಏನಿದೆ ಅದನ್ನು ಕೂಡ ನೋಡೋಣ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ಯಾವುದಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದರೆ ಐ ಆಮ್ ಗೋಯಿಂಗ್ ಟು ಚೆಕ್ ದ ಎಂಟರ್ ನಂಬರ್ ಈಸ್, ಅಥವಾ ಯೂಸರ್ ಕೊಟ್ಟಿರುವಂಥ ನಂಬರ್ ಬಂದುಬಿಟ್ಟು ಈವನ್ ಅಥವಾ ಆಡ್ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಚೆಕ್ ಮಾಡುವಂಥದ್ದು, ಸರಿನಾ? ಇದು ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ತೀನಿ ನೋಡಿ. ಸೊ ಫಸ್ಟ್ ಏನು ಮಾಡೋಣಪ್ಪ ಅಂತಂದರೆ ಒಂದು ನಂಬರ್ನ ಇನ್ಪುಟಾಗಿ ತೊಗೋಬೇಕು. ಸೊ ನಂಬರ್ನ ಇನ್ಪುಟಾಗಿ ತೊಗೋಬೇಕಂತಂದ್ರೆ ಯಾವ ಥರ ಮಾಡಬೇಕು, ಇಂಟ್ ಬಂದುಬಿಟ್ಟು ಎಂಟರ್ ದ ನಂಬರ್, ಸರಿನಾ? ಇಲ್ಲೇ ಮಾಡೋಣಪ್ಪ ಅಂತಾರೆ ಇಂಟ್ ಆಫ್ ಇನ್ಪುಟ್ ಅಲ್ವಾ, ಸಾರಿ ಗೈಸ್, ನನಗಿಲ್ಲಿ ಸ್ವಲ್ಪ ಸಿಂಟ್ಯಾಕ್ಸ್ ಮರ್ತೋಯ್ತು, ಅದಕ್ಕೋಸ್ಕರ ಎಂಟರ್ ದ ನಂಬರ್ ಅಂತ ಹೇಳ್ಬಿಟ್ಟು ಏನಿದೆ ಅದನ್ನು ಏನು ಮಾಡ್ತಾ ಇದ್ದೀನಪ್ಪ ಅಂತಾರೆ ಎಂಟರ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಏನು ಮಾಡ್ತೀನಪ್ಪ ಅಂತಂದರೆ ಐ ಆಮ್ ಗೋಯಿಂಗ್ ಟು ರೈಟ್ ದ ಕಂಡೀಷನ್ ಇಫ್ ನಮ್ ಪರ್ಸೆಂಟೇಜ್ ಟು ಈಸ್ ಈಕ್ವಲ್ ಟು 0 ಆಗಿತ್ತು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ, ಸರಿನಾ? ಇಫ್ ನಮ್ ಪರ್ಸೆಂಟೇಜ್ ಟು ಈಸ್ ಈಕ್ವಲ್ ಟು 0 ಆಗಿತ್ತು ಅಂತಂದರೆ ಆವಾಗ ನಾವೇನು ಮಾಡಬೇಕಪ್ಪ ಅಂದರೆ ಪ್ರಿಂಟ್ ಪ್ರಿಂಟ್ ಮಾಡಬೇಕು, ವಿ ಹ್ಯಾವ್ ಟು ಪ್ರಿಂಟ್ ದ ನಂಬರ್ ಈಸ್ ಈವನ್ ಅಂತ ಹೇಳ್ಬಿಟ್ಟು ಪ್ರಿಂಟ್ ಮಾಡಬೇಕು, ಸರಿನಾ? ಸೊ ನಿಮ್ಗೆ ಇಲ್ಲಿ ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ, ಸರಿನಾ? ಇಲ್ಲಿ ಏನು ಮಾಡಿದ್ದೀನಪ್ಪ ಅಂತಂದ್ರೆ ನಾನು ಅಕಸ್ಮಾತ್ ಏನಾದರೂ ನಮ್ಮ ಪರ್ಸೆಂಟೇಜ್ ಟು ಅಂತಂದರೆ ಏನೊಂದು ನಂಬರ್ ಎಂಟರ್ ಮಾಡ್ತೀವಿ ಅದನ್ನು ನಾವೇನಾದರೂ 2 ಇಂದ ಡಿವೈಡ್ ಮಾಡಿದಾಗ ನಮ್ಗೆ ಏನಾದರೂ ರಿಮೈಂಡರ್ ಈಕ್ವಲ್ ಬಂತು ಅಂತಂದರೆ ಈಕ್ವಲ್ ಟು 0 ಬಂತಂತಂದರೆ ಆ ನಂಬರ್ ಬಂದುಬಿಟ್ಟು ನಮಗೆ ಇಲ್ಲಿ ಏನು ಪ್ರಿಂಟ್ ಮಾಡಬೇಕು,
ದ ನಂಬರ್ ಈಸ್ ಈವನ್ ಅಂತ ಹೇಳ್ಬಿಟ್ಟು ಪ್ರಿಂಟ್ ಮಾಡಬೇಕು. ಎಲ್ಸ್ ಇಲ್ವಾ ಸರಿನಾ, ಅಕಸ್ಮಾತ್ ಏನಾದರೂ ಎಲ್ಸ್ ಕಂಡೀಷನಲ್ಲಿ ಏನು ತಗೊಳುತ್ತಪ್ಪ ಅಂತಂದರೆ ಐ ಆಮ್ ಗೋಯಿಂಗ್ ಟು ಪ್ರಿಂಟ್ ದ ನಂಬರ್ ಈಸ್ ಆಡ್ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಪ್ರಿಂಟ್ ಮಾಡೋಣ ಸರಿನಾ. ದ ನಂಬರ್ ಈಸ್ ಆಡ್ ಅಂತ ಹೇಳ್ಬಿಟ್ಟು ಏನು ಮಾಡ್ತಾ ಇದ್ದೀನಿ, ಪ್ರಿಂಟ್ ಮಾಡ್ತಾ ಇದ್ದೀನಿ ಗೈಸ್ ಸರಿನಾ. ಸೊ ಇಲ್ಲಿ ಏನು ಮಾಡ್ತಾ ಇದ್ದೀನಿ, ದ ನಂಬರ್ ಈಸ್ ಆಡ್ ಅಂತ ಹೇಳ್ಬಿಟ್ಟು ಪ್ರಿಂಟ್ ಮಾಡ್ತಾ ಇದ್ದೀನಿ. ಸೊ ಈಗ ಬೇಸಿಕಲಿ ಇಫ್ ಕಂಡೀಷನಲ್ಲಿ ಏನಾಯ್ತಪ್ಪ ಅಂತಂದರೆ ನಾವು ಎಂಟರ್ ಮಾಡುವಂಥ ನಂಬರ್ ಏನಾದರೂ ಅದ್ರ ಡಿವೈಡ್ ಮಾಡಿದಾಗ ಅದ್ರ ರಿಮೈಂಡರ್ ಏನಾದರೂ 0 ಬಂತಂತಂದ್ರೆ ಅದು ನಂಬರ್ ಇಸ್ ಈಕ್ವಲ್ ಟು ಈವನ್. ಸೊ ಎಲ್ಸಲ್ಲಿ ಯಾವ ಕಂಡೀಷನ್ ಚೆಕ್ ಮಾಡುತ್ತಪ್ಪ ಅಂತಂದ್ರೆ ಯಾವಾಗ ನಾವು ಒಂದು ನಂಬರ್ನ 2 ಇಂದ ಡಿವೈಡ್ ಮಾಡ್ತೀವಲ್ವಾ ಅವಾಗ ಏನಾದರೂ ಅದ್ರ ರಿಮೈಂಡರ್ ಅಂದ್ರೂ 0ಗೆ ಈಕ್ವಲ್ ಆಗಿಲ್ಲ ಅಂತ ಅಂದ್ರೆ ಅವಾಗ ಏನು ಮಾಡುತ್ತಪ್ಪ ಅಂತಂದ್ರೆ ಆಡ್ ಅಂತ ಹೇಳ್ಬಿಟ್ಟು ಪ್ರಿಂಟ್ ಮಾಡುತ್ತೆ. ಸೊ ಇದನ್ನ ರನ್ ಮಾಡಿ ನೋಡೋಣ. ಈಗ ಏನು ಮಾಡೋಣಪ್ಪ ಅಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಗಿವ್ ಸಮ್ ರ್ಯಾಂಡಮ್ ನಂಬರ್ 134. ಸೊ ನೀವು ನೋಡ್ತಾ ಇರ್ಬೋದು. ಸೊ ಲಾಸ್ಟಲ್ಲಿ 4 ಇದೆ. ಸೊ 4 ಅಂತಂದ್ರೆ 2 ಇಂದ ಡಿವೈಡ್ ಆಗುತ್ತೆ, ದಟ್ ಮೀನ್ಸ್ ದ ನಂಬರ್ ಈಸ್ ಈವನ್. ಆ್ಯಂಡ್ ಆಲ್ಸೋ ಮತ್ತೆ ಇದನ್ನ ರನ್ ಮಾಡೋಣ. 147 ಸಮಥಿಂಗ್ ಏನೋ ಕೊಡ್ತೀನಿ 3. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಂಬರ್ ಈಸ್ ಆಡ್ ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗ್ತದೆ. ಯಾಕೆಂತಂದ್ರೆ ಲಾಸ್ಟ್ ಬಂದ್ಬಿಟ್ಟು ಆಡ್ ನಂಬರ್ ಇದೆ. ಸೊ ಎಂಟೈರ್ ನಂಬರ್ ಬಂದ್ಬಿಟ್ಟು ಆಡ್ ಆಗುತ್ತೆ. ಆ್ಯಂಡ್ ಆಲ್ಸೋ ಇಲ್ಲೇನು ಮಾಡೋಣಪ್ಪ ಅಂತಂದ್ರೆ 1 ಅಂತ ಹೇಳ್ಬಿಟ್ಟು ಕೊಡ್ತೀನಿ ಆ್ಯಂಡ್ ಎಂಟರ್ ಮಾಡ್ತೀನಿ. ಸೊ ಓಕೆ ಗೈಸ್, ಮತ್ತೆ ಏನೋ ತಪ್ಪು ಕೊಡೋದು ಅದಕ್ಕೋಸ್ಕರ ನಂಗೆ ಇಲ್ಲಿ ಬರ್ತಾ ಇರುವಂಥದ್ದು. ಸೊ ಇದು ಮತ್ತೆ ರೀರನ್ ಮಾಡ್ತೀನಿ 1 ಆ್ಯಂಡ್ ಎಂಟರ್ ಕೊಡೋಣ. ಸೊ ನೀವು ನೋಡ್ತಾ ಇರ್ಬೋದು ನಂಬರ್ ಈಸ್ ಆಡ್ ಅಂತ ಹೇಳ್ಬಿಟ್ಟು ಬರ್ತಾ ಇದೆ ಗೈಸ್. ಸೊ ಈ ಥರ ಬಂದ್ಬಿಟ್ಟು ನಾವು ಒಂದು ಇಫ್ ಎಲ್ಸ್ ಕಂಡೀಷನ್ ಯೂಸ್ ಮಾಡುವಂಥದ್ದು ಗೈಸ್. ಸೊ ಓಕೆ ಗೈಸ್, ನಿಮಗೆ ಇಫ್ ಎಲ್ಸ್ ಕಂಡೀಷನ್ ಯಾವ ಥರ ಯೂಸ್ ಮಾಡೋದು, ಅದನ್ನು ಯಾವ ಥರ ಕೋಡಲ್ಲಿ ಬರೆಯೋದು ಅಂತ ಹೇಳ್ಬಿಟ್ಟು ಅರ್ಥ ಆಯಿತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಈ ವಿಡಿಯೋದಲ್ಲಿ ಇಷ್ಟೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.